ನಿಮ್ಮ ಹಳೆಯ ಚಿನ್ನದ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಆಟಿಕಾಗೆ ಕಾಲ್ ಮಾಡಿ 8880 ಅಟ್ಟಿಕಾ ಗೋಲ್ಡ್ ಕಂಪನಿ. ಪರಿಷತ್ ರಾಜ್ಯಸಭೆಗೆ ನಾಮಪತ್ರ ಸಲ್ಲಿಕೆಗೆ ಇಂದು ಕೊನೆ ದಿನ. ತಡರಾತ್ರಿ ರಾಜ್ಯಸಭೆ ಪರಿಷತ್ಗೆ ಅಭ್ಯರ್ಥಿಗಳನ್ನ ಘೋಷಿಸಿದ ಬಿಜೆಪಿ. ಎಂ ನಾಗರಾಜ್ಗೆ ರಾಜ್ಯಸಭೆ ಟಿಕೆಟ್ ಕೊಟ್ಟಿದ್ದಾರೆ ಬಿಜೆಪಿಯವರು. ಇನ್ನು ಮಾಜಿ ಪ್ರಧಾನಿ ದೇವೇಗೌಡ ಸುಮಲತಾಗೆ ಅವಕಾಶ ಈಗ ತಪ್ಪಿದೆ. ಪರಿಷತ್ ರಾಜ್ಯಸಭೆಗೆ ನಾಮಪತ್ರ ಸಲ್ಲಿಕೆಗೆ ಇಂದು ಕೊನೆ ದಿನ. ತಡರಾತ್ರಿ ರಾಜ್ಯಸಭೆ ಪರಿಷತ್ಗೆ ಅಭ್ಯರ್ಥಿಗಳನ್ನ ಈಗಾಗಲೇ ಬಿಜೆಪಿ ಕೂಡ ಘೋಷಿಸಿದೆ. ಎಂ ನಾಗರಾಜ್ಗೆ ರಾಜ್ಯ ಟಿಕೆಟ್ ಅನ್ನ ಬಿಜೆಪಿಯವರು ಕೊಟ್ಟಿದ್ದಾರೆ. ಮಾಜಿ ಪ್ರಧಾನಿ ದೇವೇಗೌಡರು ಹಾಗೂ ಸುಮಲತಾಗೆ ಇಲ್ಲಿ ಅವಕಾಶ ತಪ್ಪಿರುವಂತದ್ದು. ಇನ್ನು ಸುಮಲತಾ ಅವರಿಗೆ ರಾಜ್ಯಸಭೆ ಅಥವಾ ಪರಿಷತ್ ಟಿಕೆಟ್ ಭರವಸೆ ಸಿಕ್ಕಿತ್ತು. 2024ರಲ್ಲಿ ಮಂಡ್ಯ ಲೋಕಸಭಾ ಟಿಕೆಟ್ ಅನ್ನ ಸುಮಲತಾ ಅವರು ತ್ಯಾಗ ಮಾಡಿದ್ದಾರೆ. ಕೊನೆ ಕ್ಷಣದವರೆಗೂ ಕೂಡ ಸುಮಲತಾ ಅವರ ಹೆಸರೇ ಚರ್ಚೆಯಲ್ಲಿತ್ತು. ಆದ್ರೆ ಕೊನೆ ಕ್ಷಣದಲ್ಲಿ ಸುಮಲತಾ ಅವರನ್ನ ಬಿಟ್ಟು ನಾಗರಾಜ್ ಅವರಿಗೆ ಬಿಜೆಪಿಯಲ್ಲಿ ಟಿಕೆಟ್ ಕೊಟ್ಟಿದೆ. ಕೊನೆ ಕ್ಷಣದಲ್ಲಿ ಸುಮಲತಾ ಅವರನ್ನ ಬಿಟ್ಟು ನಾಗರಾಜ್ ಅವರಿಗೆ ಟಿಕೆಟ್ ಕೊಟ್ಟಿದೆ ಬಿಜೆಪಿ. ಹಾಗಾದ್ರೆ ನಾಮಪತ್ರ ಸಲ್ಲಿಕೆಯ ಕೊನೆ ದಿನ ಇಂದು. ಇನ್ನು ನಾಮಪತ್ರಗಳ ಪರಿಶೀಲನೆ ನಾಳೆ ಆಗುತ್ತೆ. ಹಾಗಾದ್ರೆ ನಾಮಪತ್ರ ಹಿಂಪಡೆಯಲು ಕೊನೆ ದಿನ ಜೂನ್ 11ನೇ ತಾರೀಕು. ಮತದಾನ ಮತ್ತು ಫಲಿತಾಂಶ ಜೂನ್ 18ನೇ ತಾರೀಕು ಮತದಾನ ಆಗುತ್ತೆ. ಅದೇ ದಿನ ಫಲಿತಾಂಶ ಕೂಡ ಬರುತ್ತೆ. ಇನ್ನು ಒಂದ್ ರೀತಿಯಾಗಿ ಈ 2024ರಲ್ಲಿ ಮಂಡ್ಯ ಲೋಕಸಭಾ ಟಿಕೆಟ್ ಅನ್ನ ಸುಮಲತಾ ಅವರು ತ್ಯಾಗ ಮಾಡಿದ್ರು. ಹಾಗಾದ್ರೆ ಸುಮಲತಾ ಅವರಿಗೇನೆ ಕೊಡಬೇಕು ಅನ್ನೋ ಚರ್ಚೆಯಲ್ಲಿತ್ತು. ಕೊನೆ ಕ್ಷಣದವರೆಗೂ ಕೂಡ ಸುಮಲತಾ ಅವರ ಹೆಸರೇ ಕೇಳಿ ಬರ್ತಾ ಇತ್ತು. ಆದ್ರೆ ಇಲ್ಲಿ ಬಿಜೆಪಿ ಕೊನೆ ಕ್ಷಣದಲ್ಲಿ ಎಂ ನಾಗರಾಜ್ ಅವರಿಗೆ ರಾಜ್ಯಸಭೆ ಟಿಕೆಟ್ ಅನ್ನ ಕೊಟ್ಟಿದ್ದಾರೆ. ಒಂದ್ ಕಡೆ ಸಿಕ್ಕಾಪಟ್ಟೆ ಚರ್ಚೆಯಲ್ಲಿತ್ತು. ಹಿಂದುಳಿದ ವರ್ಗಗಳ ನಾಯಕ ಪ್ರೊಫೆಸರ್ ಡಾಕ್ಟರ್ ಎಂ ನಾಗರಾಜ್ ಅವರಿಗೆ ಅಚ್ಚರಿಯ ಟಿಕೆಟ್ ಅನ್ನ ನೀಡಲಾಗಿದೆ ಅಂತಾನೆ ಹೇಳ್ಬೋದು. ಜೆಡಿಎಸ್ ನಿಂದ ಎಚ್.ಡಿ. ದೇವೇಗೌಡರ ಸ್ಪರ್ಧೆಯ ಬಗ್ಗೆ ಕೂಡ ಈಗಾಗಲೇ ಚರ್ಚೆಗಳು ಕೂಡ ನಡೀತಾ ಇದ್ವು. ಜೆಡಿಎಸ್ ಬಿಜೆಪಿ ಕಾರ್ಯಕರ್ತರಿಗೆ ಒಂದ್ ಕಡೆ ಈಗಾಗಲೇ ಪರಿಷತ್ಗೆ ಇಬ್ಬರು ಅಭ್ಯರ್ಥಿಗಳ ಪಟ್ಟಿ ಈಗ ಪ್ರಕಟವಾಗಿದೆ. ರಘು ಕೌಟಿಲ್ಯ, ಲಿಂಗರಾಜು ಪಾಟೀಲ್ಗೆ ಪರಿಷತ್ ಟಿಕೆಟ್ ಅನ್ನ ಕೊಟ್ಟಿದ್ದಾರೆ. ವಿಜಯೇಂದ್ರ ಅತ್ಯಾಪ್ತ ರಘು ಕೌಟಿಲ್ಯಕ್ಕೆ ಅವಕಾಶವನ್ನ ನೀಡಲಾಗಿದೆ. ಒಬಿಸಿ ಕೋಟಾದಲ್ಲಿ ರಘು ಕೌಟಿಲ್ಯ ಅವರಿಗೆ ಟಿಕೆಟ್ ಅನ್ನ ನೀಡಲಾಗಿದೆ. ಶಿಸ್ತು ಸಮಿತಿ ಅಧ್ಯಕ್ಷ ಲಿಂಗರಾಜು ಪಾಟೀಲ್ ಅವರಿಗೆ ಟಿಕೆಟ್ ಅನ್ನ ಕೊಟ್ಟಿದ್ದಾರೆ. ಲಿಂಗಾಯತ ಕೋಟಾದಲ್ಲಿ ಲಿಂಗರಾಜು ಅವರಿಗೆ ಪರಿಷತ್ ಟಿಕೆಟ್. ಕೊನೆ ದಿನವಾದ ಇಂದು ಮೂವರು ಅಭ್ಯರ್ಥಿಗಳಿಂದ ನಾಮಿನೇಷನ್ ಆಗಿರುವಂತದ್ದು. ಬೆಳಗ್ಗೆ 10:30ರಿಂದ 12 ಗಂಟೆವರೆಗೆ ಇವತ್ತು ನಾಮಪತ್ರ ಸಲ್ಲಿಕೆ. ವಿಜಯೇಂದ್ರ ಆರ್ ಅಶೋಕ್ ನೇತೃತ್ವದಲ್ಲಿ ನಾಮಪತ್ರ ಸಲ್ಲಿಕೆ ಆಗುತ್ತೆ. ಇನ್ನು ನಾಮಪತ್ರ ಸಲ್ಲಿಕೆಯ ಬಳಿಕ ಇವತ್ತೇ ನಾಮಪತ್ರ ಸಲ್ಲಿಸಲು ಕೊನೆ ದಿನವಾದ ಹಿನ್ನೆಲೆಯಲ್ಲಿ ಈಗಾಗಲೇ ಒಂದ್ ಕಡೆ ರಾಜ್ಯಾಧ್ಯಕ್ಷ ವಿಜಯೇಂದ್ರ, ವಿಪಕ್ಷ ನಾಯಕ ಆರ್ ಅಶೋಕ್, ಛಲವಾದಿ ನಾರಾಯಣ ಸ್ವಾಮಿ ನೇತೃತ್ವದಲ್ಲಿ ಇವತ್ತು ನಾಮಪತ್ರ ಸಲ್ಲಿಕೆಯಾಗುತ್ತೆ. ನಾಮಪತ್ರ ಸಲ್ಲಿಕೆಯಲ್ಲಿ ಮಾಜಿ ಸಿಎಂ ಯಡಿಯೂರಪ್ಪ ಅವರು ಕೂಡ ಭಾಗಿಯಾಗ್ತಾರೆ. ರಾಜ್ಯದಲ್ಲಿ ಜೋರಾಗ್ತಾ ಇದೆ ಪರಿಷತ್ ಫೈಟ್. ಕಾಂಗ್ರೆಸ್ಗೆ ಕೌಂಟರ್ ಅನ್ನ ಕೊಡಲು ದಳಪತಿಗಳು ಈಗ ತಂತ್ರವನ್ನ ರೂಪಿಸ್ತಾ ಇದ್ದಾರೆ. ಎನ್ಡಿಎ ಅಭ್ಯರ್ಥಿ ಕಣಕ್ಕಿಳಿಸ್ತಾ ಇರೋ ಜೆಡಿಎಸ್ ಬಿಜೆಪಿ. ಎನ್ಡಿಎ ಮೂರನೇ ಅಭ್ಯರ್ಥಿ ಗೋವಿಂದರಾಜು ಹೆಸರು ಘೋಷಣೆಯನ್ನ ಮಾಡಿದ್ದಾರೆ. ಬಿಜೆಪಿ ನಾಯಕರ ಜೊತೆ ಚರ್ಚೆ ಬಳಿಕ ಹೆಸರು ಘೋಷಣೆಯನ್ನ ಮಾಡ್ತಾರೆ. ಇನ್ನು ಒಂದ್ ಕಡೆ ಎನ್ಡಿಎ ಮೂರನೇ ಅಭ್ಯರ್ಥಿಯಾಗಿ ಗೋವಿಂದರಾಜು ಕಣಕ್ಕೆ ಇಳಿದಿರುವಂತದ್ದು. ಕಾಂಗ್ರೆಸ್ಗೆ 5ನೇ ಅಭ್ಯರ್ಥಿ ವಿನಯ್ ಕಾರ್ತಿಕ್ಗೆ ಕೌಂಟರ್ ಅನ್ನ ಕೊಟ್ಟಿದ್ದಾರೆ. ಮೈತ್ರಿ ಅಭ್ಯರ್ಥಿಯಾಗಿ ಗೋವಿಂದರಾಜು ಇಂದು ನಾಮಪತ್ರ ಸಲ್ಲಿಕೆಯನ್ನ ಮಾಡಲಿದ್ದಾರೆ. ಒಂದ್ ಕಡೆ ಇವತ್ತು ರಾಜ್ಯದಲ್ಲಿ ಪರಿಷತ್ ಫೈಟ್ ಕೂಡ ಜೋರಾಗ್ತಾ ಇದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡ್ತಾರೆ ಪೊಲಿಟಿಕಲ್
ರಿಪೋರ್ಟರ್ ಕವನ ಡೈಸ್ಕ್ ಲೈವ್ ಇಂದ ಜಾಯಿನ್ ಆಗಿದ್ದಾರೆ. ಕವನ, ಈಗ ಒಂದ್ ಕಡೆ ರಾಜ್ಯದಲ್ಲಿ ಪರಿಷತ್ ಫೈಟ್ ಕೂಡ ಜೋರಾಗ್ತಾ ಇದೆ. ಒಂದ್ ಕಡೆ ಈಗ ನೋಡ್ತಾ ಇರ್ಬೋದು, ಸುಮಲತಾ ಅವ್ರಿಗೂ ಬಿಟ್ಟು ಹಾಗೆ ಒಂದ್ ಕಡೆ ದೇವೇಗೌಡರಿಗೂ ಬಿಟ್ಟು ಇಲ್ಲಿ ನಾಗರಾಜ್ ಅವರಿಗೆ ಟಿಕೆಟ್ ಅನ್ನ ಕೊಟ್ಟಿದ್ದಾರೆ. ಎಲ್ಲಿ ಪ್ಲಸ್ ಪಾಯಿಂಟ್ ಆಗ್ತಾ ಇದೆ, ಏನಿದೆ ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕವನ? ಅಂಕಿತಾ, ಈಗಾಗಲೇ ತಡರಾತ್ರಿ ರಾಜ್ಯ ಬಿಜೆಪಿ ಪರಿಷತ್ ಹಾಗೂ ರಾಜ್ಯಸಭೆ ಅಭ್ಯರ್ಥಿಗಳ ಪಟ್ಟಿಯನ್ನು ರಿಲೀಸ್ ಮಾಡಿರುವಂಥದ್ದು. ಇವತ್ತು ನಾಮಪತ್ರವನ್ನ ಕೂಡ ಸಲ್ಲಿಸಲಿದ್ದಾರೆ. ಪರಿಷತ್ ಅಂತ ನಾವು ನೋಡೋದಾದ್ರೆ ರಘು ಕೌಟಿಲ್ಯ ಹಾಗೂ ಲಿಂಗರಾಜ್ ಪಾಟೀಲ್ಗೆ ಈ ಒಂದು ಪರಿಷತ್ ಟಿಕೆಟ್ ಸಿಕ್ಕಿರುವಂಥದ್ದು. ರಘು ಕೌಟಿಲ್ಯ ಅವರು ವಿಜಯೇಂದ್ರ ಅತ್ಯಾಪ್ತ, ಅದೇ ರೀತಿಯಾಗಿ OBC ಮೋರ್ಚಾದ ಅಧ್ಯಕ್ಷರಾಗಿದ್ದರು. ಸೊ ಹೀಗಾಗಿ ಅಳೆದು ತೂಗಿ ಬಿಜೆಪಿ ಇದೀಗ ರಘು ಕೌಟಿಲ್ಯ ಅವರಿಗೆ ಪರಿಷತ್ ಟಿಕೆಟ್ ಅನ್ನ ಕೊಟ್ಟಿರುವಂಥದ್ದು. ಜೊತೆಗೆ ಲಿಂಗರಾಜ್ ಪಾಟೀಲ್ ಅಂತ ನಾವು ನೋಡೋದಾದ್ರೆ ಶಿಸ್ತು ಸಮಿತಿ ಅಧ್ಯಕ್ಷರಾಗಿದ್ರು. ಈ ಹಿಂದೆ ಪರಿಷತ್ ಟಿಕೆಟ್ ಸಿಕ್ಕಿಲ್ಲ ಅಂತ ಮುನಿಸ್ಕೊಂಡು ರಾಜೀನಾಮೆಯನ್ನ ಸಹ ಕೊಟ್ಟಿದ್ರು. ಸೊ ಹೀಗಾಗಿ ಈಗ ಅವರಿಗೆ ಲಿಂಗಾಯತ ಕೋಟದಲ್ಲಿ ಲಿಂಗರಾಜ ಪಾಟೀಲ್ ಅವರಿಗೆ ಬಿಜೆಪಿ ಮಣೆ ಹಾಕಿರುವಂಥದ್ದು. ಇನ್ನು ರಾಜ್ಯಸಭಾ ಅಂತ ನಾವು ನೋಡೋದಾದ್ರೆ ಈಗಾಗಲೇ ಸಾಕಷ್ಟು ಭರವಸೆಯಲ್ಲಿ ಸುಮಲತಾ ಅಂಬರೀಶ್ ಅವರು ಇದ್ರು. ನನಗೆ ಸಿಕ್ಕೇ ಸಿಗುತ್ತೆ, ಯಾಕಂದ್ರೆ 2024 ಲೋಕಸಭಾ ಚುನಾವಣೆಯಲ್ಲಿ ನಾನು ತ್ಯಾಗ ಮಾಡಿದ್ದೇನೆ, ಆಗ ಬಿಜೆಪಿ ಹೈಕಮಾಂಡ್ ನನಗೆ ಮಾತು ಕೊಟ್ಟಿತ್ತು ರಾಜ್ಯಸಭಾ ಟಿಕೆಟ್ ಸಿಗುತ್ತೆ ಅನ್ನುವಂಥದ್ದು. ಸೊ ಹೀಗಾಗಿ ಸುಮಲತಾ ಅಂಬರೀಶ್ ಅವರ ಬೆಂಬಲಿಗರಾಗಿರ್ಬೋದು, ಜೊತೆಗೆ ಸುಮಲತಾ ಅಂಬರೀಶ್ ಅವರು ಸಹ ಸಾಕಷ್ಟು ಭರವಸೆಯಲ್ಲಿದ್ರು, ಅವ್ರಿಗೆ ಸಿಗಬೇಕು ಅನ್ನುವಂತಹ ಹೋರಾಟವನ್ನು ಕೆಲವೊಂದಷ್ಟು ಮಾಡಿದ್ರು ಮೊನ್ನೆ ಅಷ್ಟೇ ಬಿಜೆಪಿ ಕಚೇರಿ ಎದುರು. ಸೊ ಹೀಗಾಗಿ ಎಲ್ಲೋ ಒಂದು ಕಡೆ ಸಾಕಷ್ಟು ಭರವಸೆಯಲ್ಲಿದ್ದಂತಹ ಸುಮಲತಾ ಅಂಬರೀಶ್ ಅವರಿಗೆ ಇದೀಗ ಶಾಕ್ ಎದುರಾಗಿರುವಂಥದ್ದು. ಪ್ರೊಫೆಸರ್ ನಾಗರಾಜ್ ಅವರಿಗೆ ಅಂದ್ರೆ ABVP, ಅದೇ ರೀತಿಯಲ್ಲಿ RSS ಅಲ್ಲಿ ಗುರುತಿಸಿಕೊಂಡಿರುವಂತಹ ಹಿಂದುಳಿದ ವರ್ಗದ ನಾಯಕ ಅಂದ್ರೆ ಕುರುಬ ಸಮುದಾಯಕ್ಕೆ ಸೇರಿದಂತಹ ನಾಯಕನಿಗೆ ಇದೀಗ ಬಿಜೆಪಿ ಮಣೆ ಹಾಕಿರುವಂಥದ್ದು. ಯಾಕಂದ್ರೆ ಇಲ್ಲಿ ಗಮನಿಸಬೇಕಾದಂತಹ ಅಂಶ ಅಂದ್ರೆ ಇಬ್ಬರು OBC ನಾಯಕರಿಗೆ ಇದೀಗ ಬಿಜೆಪಿ ಮಣೆ ಹಾಕಿದೆ. ಎಲ್ಲ ಒಂದ್ ಕಡೆ ಕಾಂಗ್ರೆಸ್ಗೆ ಕೌಂಟರ್ ಕೊಡೋದಕ್ಕೆ ಸಹ ಇದೀಗ ಬಿಜೆಪಿ ಅಳೆದು ತೂಗಿ ತಡರಾತ್ರಿ, ಅದರಲ್ಲೂ ಇವತ್ತು ಕೊನೆ ದಿನಾಂಕ ನಾಮಪತ್ರ ಸಲ್ಲಿಕೆಗೆ. ಸೊ ಹೀಗಾಗಿ ತಡರಾತ್ರಿ ಈ ಅಭ್ಯರ್ಥಿಗಳ ಪಟ್ಟಿ ಘೋಷಣೆ ಆಗಿರುವಂಥದ್ದು. ಸೊ ಹೀಗಾಗಿ ಇವತ್ತು ಬೆಳಗ್ಗೆ 10:30ರಿಂದ 12 ಗಂಟೆ ಒಳಗೆ ಎಲ್ಲ ಈ ಅಭ್ಯರ್ಥಿಗಳು ನಾಮಪತ್ರವನ್ನ ಸಹ ಸಲ್ಲಿಸ್ತಾರೆ. ಈ ಒಂದು ನಾಮಪತ್ರ ಸಲ್ಲಿಕೆ ವೇಳೆ BS ಯಡಿಯೂರಪ್ಪನವರು ಸಹ ಭಾಗಿಯಾಗಲಿದ್ದಾರೆ ಅನ್ನುವಂತಹ ಮಾಹಿತಿ ಸಹ ಲಭ್ಯವಾಗ್ತಾ ಇರುವಂಥದ್ದು. ಸೊ ಹೀಗಾಗಿ ಅಂದ್ರೆ OBC ಆಗಿರ್ಬೋದು, ಲಿಂಗಾಯತ ಆಗಿರ್ಬೋದು, ಎಲ್ಲವನ್ನೂ ಸಹ ತಲೆಯಲ್ಲಿಟ್ಟುಕೊಂಡು ಜೊತೆಗೆ ಯಾವ ರೀತಿಯಾಗಿ ಕಾಂಗ್ರೆಸ್ಗೆ ಕೌಂಟರ್ ಕೊಡಬೇಕು ಮುಂದಿನ ದಿನಗಳಲ್ಲಿ ಅನ್ನುವಂಥದ್ದು ಸಹ ಇದೀಗ ಬಿಜೆಪಿ ಹೈಕಮಾಂಡ್ ಚಿಂತನೆಯನ್ನ ನಡೆಸ್ತಾ ಇರುವಂಥದ್ದು. ಅಂಕಿತಾ, ಕಮಲ, ಈಗ ಒಂದ್ ಕಡೆ ನೋಡ್ತಾ ಇರ್ಬೋದು, ಅಚ್ಚರಿಯಾಗಿ NDA ಅಭ್ಯರ್ಥಿಯಾಗಿರುವ ಗೋವಿಂದರಾಜ್ ಅವರನ್ನ ಕಣಕ್ಕಿಳಿಸಿದ್ದಾರೆ. ಹಾಗಾದ್ರೆ ಕಾಂಗ್ರೆಸ್ನವರಿಗೆ ಕೌಂಟರ್ ಕೊಡೋದಕ್ಕೆ ಏನ್ ಪ್ಲಾನ್ ಅನ್ನ ಮಾಡ್ಕೊಂಡಿದ್ದಾರೆ, ಏನಿದೆ ಇದ್ರ ಬಗ್ಗೆ? ಅಂಕಿತಾ, ಈಗಾಗಲೇ ಕಾಂಗ್ರೆಸ್ ಅವರು ಕೂಡ 5ನೇ ಅಭ್ಯರ್ಥಿಯನ್ನ ಘೋಷಣೆ ಮಾಡಿದ್ರು. ಸೊ ಹೀಗಾಗಿ ಅದಕ್ಕೆ ಕೌಂಟರ್ ಎಂಬಂತೆ ಇದೀಗ NDA ಆಗಿ ಅಭ್ಯರ್ಥಿಯಾಗಿ ಈಗ ಗೋವಿಂದರಾಜ್ ಅವ್ರನ್ನ ಆಯ್ಕೆ ಮಾಡಿರುವಂಥದ್ದು. ಬಿಜೆಪಿ ಜೊತೆ ಚರ್ಚೆ ಮಾಡಿ ನಿನ್ನೆಲ್ಲ ಸಭೆಯನ್ನ ಕೂಡ ನಡೆಸಿದ್ರು JDS ಅವರು. ಸೊ ಹೀಗಾಗಿ ಬಿಜೆಪಿ ಜೊತೆ ಚರ್ಚೆ ಮಾಡಿ ಒಮ್ಮತದಿಂದ ಇದೀಗ ಗೋವಿಂದರಾಜ್ ಅವ್ರನ್ನ ಅಂದ್ರೆ ಪರಿಷತ್ಗೆ 3ನೇ ಅಭ್ಯರ್ಥಿಯಾಗಿ NDA ಇಂದ ಆಯ್ಕೆ ಮಾಡಿರುವಂಥದ್ದು ಅಂಕಿತಾ. ಸೊ ಹೀಗಾಗಿ ಇದರ ಜೊತೆಗೆ ರಾಜ್ಯಸಭೆಗೆ ಸುಮಲತಾ ಅವರು ಆಯ್ಕೆ ಆಗಿಲ್ಲ. ಸೊ ಹೀಗಾಗಿ ತಮ್ಮ ಆಪ್ತರೊಂದಿಗೆ ಈಗಾಗಲೇ ಸುಮಲತಾ ಅವರು ಅಸಮಾಧಾನವನ್ನ ಸಹ ತೋಡ್ಕೊಂಡಿದ್ದಾರೆ. ಮುಂದಿನ ದಿನಗಳಲ್ಲಿ ಈ ಒಂದು ವಿಚಾರ ಅಂದ್ರೆ ಸುಮಲತಾ ಅವರಿಗೆ ರಾಜ್ಯಸಭಾ ಟಿಕೆಟ್ ಸಿಗದೇ ಇರುವಂತಹ ವಿಚಾರ ಮುಂದಿನ ದಿನಗಳಲ್ಲಿ ಯಾವ ರೀತಿಯಾಗಿ ಎಫೆಕ್ಟ್ ಆಗುತ್ತೆ, ಸುಮಲತಾ ಅವರ ನಿರ್ಧಾರ ಏನು ಎಂಬುದು ಸಹ ಈಗ ಸಾಕಷ್ಟು ಕುತೂಹಲ ಮೂಡಿಸ್ತಾ ಇರುವಂತದ್ದು. ಅಂಕಿತಾ, ಥ್ಯಾಂಕ್ ಯು ಕವನ, ನಿಮ್ಮೆಲ್ಲ ಮಾಹಿತಿಗೆ.